ನಮಸ್ಕಾರ, ನನ್ನ ಹೆಸರು ವಿಶ್ವನಾಥ್ ನಾಯಕ್ ಅಂತ. ನನ್ನ ಹೆಸರು ರಾಜೇಶ್ ಆನಂದಿಲ್ಲ ಅಂತ. ನನ್ನ ಹೆಸರು ಮಂಜಾತ್ ಅಂತ. ನಾನು ಶ್ರೀಕಾಂತ್ ಜಿ ಕಶ್ಯಪ್ ಅಂತ. ನಾನು ಅನೂಪ್ ಆಂಟನಿ ಮಾತಾಡ್ತಾ ಇದ್ದೀನಿ. ನಾನು ಮಧು ಮರಿಸ್ವಾಮಿ ಮಾತಾಡ್ತಾ ಇದ್ದೀನಿ. ಅರವಿಂದ್ ನಾರಾಯಣ್ ಅಂತ. ಬಿಗ್ ಬಾಸ್ ಅನ್ನೋ ದೊಡ್ಡ ವೇದಿಕೆಯಲ್ಲಿ ನಾವು ಮಂಜಣ್ಣವ್ರನ್ನ ನೋಡೋದಕ್ಕೆ ತುಂಬ ಖುಷಿ ಆಗುತ್ತೆ. ಆತ ಸೆಟ್ಟಲ್ಲಿದ್ದರೆ ಪ್ರತಿಯೊಬ್ಬರಿಗೂ ಒಂದು ಜೋಶು. ಯಾಕೆಂದರೆ ಆತನಲ್ಲಿ ಒಂದಷ್ಟು ವಿಷಯಗಳಿದೆ. ನಟನೆ ಮಾತ್ರ ಅಲ್ಲ, ಆತ ಬಾಲ್ಯದಿಂದನೂ ತುಂಬ ಕಷ್ಟಪಟ್ಟು ಮೇಲೆ ಬಂದಿರುವಂತಹ ಒಬ್ಬ ವ್ಯಕ್ತಿ. ಮಂಜು ಅವ್ರನ್ನ ನಾವು ಹೇಗೆ ನಮ್ಮ ಜೊತೆಗೆ ನೋಡಿದ್ದೀವಿ ಅದೇ ಮಂಜುನ ನಾವು ಅಲ್ಲಿ ನೋಡ್ತಾ ಇದ್ದೀವಿ. 10 ವರ್ಷದಿಂದ ಅವ್ರ ಜೊತೆ ಕೆಲಸ ಮಾಡ್ತಾಯಿದ್ದೀನಿ ನಾನು. ಅವ್ರು ನನ್ನ ಸ್ವಂತ ತಮ್ಮಕ್ಕಿಂತ ಹೆಚ್ಚಾಗಿ ನಾನು ನೋಡ್ಕೋತಾರೆ. ಏನೇ ಇದ್ದರೂ ಹೆಲ್ಪ್ ಮಾಡ್ತಾರೆ, ಸಪೋರ್ಟಿವ್ ನಿಲ್ತಾರೆ. ಅವರು ಹೊರಗಡೆ ಕೂಡ ಅಷ್ಟೇ ಫ್ರೆಂಡ್ಶಿಪ್ಗೆ ಸಾಕಷ್ಟು ವ್ಯಾಲ್ಯೂ ಮಾಡೋರು. ಸಂಬಂಧಗಳಂತ ಬಂದಾಗ ತುಂಬ ಬೆಲೆ ಕೊಡ್ತಾರೆ. ಹಾಗೆಯೇ ಒಂದು ಹೆಣ್ಮಗು ಅಂತ ಬಂದಾಗ ತುಂಬ ಗೌರವ ಕೊಟ್ಟಿದ್ದಾರೆ. ಹಾಗೆಯೇ ಅವ್ರು ಬಿಗ್ ಬಾಸಲ್ಲಿ ಕೂಡ ಇರೋದು. ಒಳ್ಳೆ ವ್ಯಕ್ತಿ, ಒಳ್ಳೆ ವ್ಯಕ್ತಿತ್ವ. ಸೊ ಎಲ್ಲರ ಜೊತೆ ಭಾಳ ಅನ್ಯೋನ್ಯವಾಗಿರ್ತಾರೆ. ಸೊ ಒಳ್ಳೆ ವ್ಯಕ್ತಿತ್ವಕ್ಕೆ ಖಂಡಿತ ಗೆಲುವು ಸಿಗಬೇಕು. ಅವರು ನನ್ನ ಡ್ರೈವರ್ ಥರ ಯಾವತ್ತೂ ಟ್ರೀಟ್ ಮಾಡಿಲ್ಲ. ಸ್ವಂತ ತಮ್ಮನ ಥರ ಜೊತೆ ಒಂದೇ ಥರ ಅನ್ನ ಕತ್ಕೊಂಡು ಬೆಳೆಸಿದ್ದಾರೆ ನನ್ನ. ಅವ್ರ ತನನೆಲ್ಲೂ ಬಿಟ್ಕೊಟ್ಟಿಲ್ಲ ಅವರು ಈಗ ನಮ್ಮ ಜೊತೆ ವರ್ಕ್ ಮಾಡುವಾಗ ಹೇಗಿದ್ದಾರೋ ಮನೆಯಲ್ಲೂ ಅದೇ ಥರ ಇದ್ದಾರೆ. ಫ್ರೆಂಡ್ಲಿಯಾಗಿ ಯಾರ ಜೊತೆ ಹೆಂಗಿರಬೇಕೋ, ಹೆಂಗೆ ನಡ್ಕೊಬೇಕು, ಒಬ್ರೊಬ್ರ ಜೊತೆ ಹೆಂಗಿರಬೇಕೋ ಹಂಗೆ ನಡ್ಕೊಂಡು ಹಂಗೆ ಆಟ ಆಡ್ತಿದ್ದಾರೆ. ಮಂಜು ಒಳ್ಳೆತನ ಗೆಲ್ಲೇಬೇಕು. ನೀನು ಮನಸ್ಸೇನಿದೆ ತುಂಬ ಒಳ್ಳೆಯದು, ನನಗೆ ಗೊತ್ತಿದೆ. ನೀನು ಗೆದ್ದು ಬರ್ತೀಯ. ಆಲ್ ದ ಬೆಸ್ಟ್. ಬೇರೆ ಸ್ಪರ್ಧಿಗಳಿಗೂ ಒಳ್ಳೆಯದಾಗಲಿ, ಆದರೆ ಬಿಗ್ ಬಾಸ್ ವಿನ್ನರು ನಮ್ಮ ಉಗ್ರಂ ಮಂಜು ಆಗಿರಲಿ ಅನ್ನೋದು ನನ್ನ ಆಶಯ. ಸೊ ಪ್ರತಿ ಪ್ರೇಕ್ಷಕರಿಗೂ ನಾವು ಕೇಳ್ಕೊಳ್ಳೋದು ಒಂದೇ, ದಯವಿಟ್ಟು ಬಿಗ್ ಬಾಸಲ್ಲಿ ಮಂಜಣ್ಣವ್ರಿಗೆ ವೋಟ್ ಮಾಡಿ, ಸಪೋರ್ಟ್ ಮಾಡಿ. ನಾವು ಕೂಡ ಅದನ್ನು ಹಾರೈಸ್ತೀವಿ. ಸೊ ದಯವಿಟ್ಟು ಎಲ್ಲರೂ ಉಗ್ರ ಮಂಜು ಅವ್ರಿಗೆ ಸಪೋರ್ಟ್ ಮಾಡಿ, ವೋಟ್ ಮಾಡಿ. ಸೊ ಉಗ್ರ ಮಂಜು ಅವರೇ ಬಿಗ್ ಬಾಸ್ ಗೆಲ್ತಾರೆ, ಆ ನಂಬಿಕೆ ನನ್ನಲ್ಲಿದೆ. ದಯಮಾಡಿ ನೀವು ಕೂಡ ನಮ್ಮ ಉಗ್ರಂ ಮಂಜುಗೆ ಸಪೋರ್ಟ್ ಮಾಡಿ, ಅವನು ಗೆಲ್ಲೋದಕ್ಕೆ ನಿಮ್ಮ ಸಹಕಾರ ನೀಡಿ. ಎಲ್ಲರೂ ನಮ್ಮ ಮಂಜಣ್ಣನಿಗೆ ವೋಟ್ ಮಾಡಿ. ಮಂಜಣ್ಣ, ನೀನು ಆದಷ್ಟು ಬೇಗ ಗೆದ್ದು ಬಾ. ನೀವು 100% ನೀವು ಗೆಲ್ತೀರಾ, ನೀವು ಗೆದ್ದು ಬರ್ತೀರಾ. ಗೆದ್ದು ಬನ್ನಿ ಮಂಜು ಅವರೇ. ಥ್ಯಾಂಕ್ ಯು. ಆಮೇಲೆ ಪಾರ್ಟಿ ಮಾಡಿ ಬಹಳ ದಿನ ಆಗಿದೆ ಜೊತೆಲಿ. ಬೇಗ ಬಾಪ ಪಾರ್ಟಿ ಮಾಡೋಣ.